ನಮಸ್ಕಾರ, ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಕೊರೋನಾ ಆತಂಕ ಇನ್ನೂ ಹೆಚ್ಚುತ್ತಾನೇ ಇದೆ. ಇನ್ನೊಂದು ವರದಿ ಪ್ರಕಾರ ಅಕ್ಟೋಬರ್ ನವೆಂಬರ್ ಹೊತ್ತಿಗೆ ಇದು ಪೀಕ್ಗೆ ಹೋಗ್ಬೋದು ಅನ್ನುವಂಥದ್ದು. ಆದರೆ ನಮ್ಮ ಶಿಕ್ಷಣ ಸಚಿವರಿಗೆ ಶಾಲೆ ಆರಂಭಿಸುವುದಕ್ಕೆ ಯಾಕೋ ತುಂಬ ತರಾತುರಿ ಇದ್ದಂಗಿದೆ. ಮತ್ತೆ ಅವರು ಈ ತಿಂಗಳು ಶಾಲೆ ಆರಂಭಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸೆಪ್ಟೆಂಬರ್ನಲ್ಲಿ ನಾವು ಶಾಲೆ ಆರಂಭಿಸಬಹುದು ಅಂತ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆ ಇಷ್ಟೊಂದು ಆತುರ ಇವರಿಗೆ? ಒಂದು ಶಿಕ್ಷಣ ಸಚಿವರ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ದಾರೆ ಅನ್ನೋದು ಫಸ್ಟ್ ನಾವು ನೋಡ್ಬೋಣ. ಇವತ್ತು ಅವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಫೋನಿನ್ ಕಾರ್ಯಕ್ರಮಕ್ಕೆ ಹೋಗಿದ್ದರು. ಸೊ ಅವರು ಅದರ ಶೀರ್ಷಿಕೆ ಏನು ಹೇಳುತ್ತೆ ನೋಡಿ. ಸೆಪ್ಟೆಂಬರ್ನಲ್ಲಿ ಶಾಲೆ ಶುರು, ಶಿಕ್ಷಕರ ವರ್ಗಾವಣೆ, PU ಉಪನ್ಯಾಸಕರ ನೇಮಕಾತಿ ಶೀಘ್ರ ಮುಕ್ತಾಯ. ಅವರ ಕಾನ್ಸಂಟ್ರೇಷನ್ ಏನು? ಶಿಕ್ಷಕರು ವರ್ಗಾವಣೆ ಮಾಡೋದು. ಅವರ ಕಾನ್ಸಂಟ್ರೇಷನ್ ಏನು? PU ಉಪನ್ಯಾಸಕರ ನೇಮಕಾತಿ ಮುಗಿಸ್ಬಿಡೋದು, ಶಾಲೆ ಪ್ರಾರಂಭ ಮಾಡಿರ್ಬೋದು. ಬಟ್ ಶಾಲೆ ಈಗ ಮುಚ್ಚಿರುವುದಕ್ಕೆ ಇದ್ಯಾವುದೋ ಕಾರಣಗಳೇ ಅಲ್ಲ. ಇವತ್ತು ಶಾಲೆ ಮುಚ್ಚಿರುವುದಕ್ಕೆ ಬಹುಮುಖ್ಯವಾದ ಕಾರಣ ಕೊರೋನಾ. ಸೊ ಅದರ ಸಾಂಕ್ರಾಮಿಕ ರೋಗ ಆಗಿ ಪರಿವರ್ತನೆ ಆಗಿದ್ದು ಅದು ಕಾರಣ. ಅದರ ಬಗ್ಗೆ ಸಚಿವರು ಮಾತನಾಡಲ್ಲ. ಇಲ್ಲೇನು ಹೇಳ್ತಾರೆ? ಪೋಷಕರ ಅಭಿಪ್ರಾಯ ಸಂಗ್ರಹ, ಪರೀಕ್ಷೆ ಮತ್ತು ಫಲಿತಾಂಶ ಪ್ರಕಟ, ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಹೀಗೆ ಎಲ್ಲವೂ ಅಂದುಕೊಂಡಂತೆ ಮುಕ್ತಾಯಗೊಂಡರೆ ಸೆಪ್ಟೆಂಬರ್ ವೇಳೆಗೆ ಶಾಲೆಗಳು ಆರಂಭವಾಗುವ ಸಾಧ್ಯತೆ ಇದೆ. ಕೊರೋನಾ ಸ್ಥಿತಿ ಏನು ಅಂತ ಹೇಳ್ರಪ್ಪ, ಅದನ್ನು ಬಿಟ್ಟುಬಿಟ್ಟು ಪೋಷಕರ ಅಭಿಪ್ರಾಯ. ನನಗೆ ಪೋಷಕರ ಅಭಿಪ್ರಾಯವನ್ನು ಕೇಳಬಾರ್ದು ಅಂತ ಅಲ್ಲ, ಆದರೆ ಪೋಷಕರ ಮನಸ್ಥಿತಿಯನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ? ಪೋಷಕರು ವಿಚಿತ್ರ ಗೊಂದಲದಲ್ಲಿದ್ದಾರೆ. ಒಂದು, ಮಕ್ಕಳ ಭವಿಷ್ಯದ ಬಹುಮುಖ್ಯವಾದ ಒಂದು ಪ್ರಶ್ನೆ ಅವರು ಬಂದಿದೆ. ಎರಡನೇದಾಗಿ ಮಕ್ಕಳ ಆರೋಗ್ಯ. ಅವರು ಗೊಂದಲದಲ್ಲಿ ಇರುವುದರಿಂದ ಅವರು ಸ್ಪಷ್ಟವಾಗಿ ಹೇಳೋದಕ್ಕಾಗಲ್ಲ, ಒಂದು. ಎರಡನೇದಾಗಿ ಪೋಷಕರು ಅವರು ಯಾವುದೋ ತಜ್ಞರನ್ನ ಇನ್ನೊಬ್ಬರನ್ನು ಭೇಟಿ ಮಾಡಿ ಪ್ರಶ್ನಿಸೋಕ್ಕಾಗಲ್ಲ. ಅವರು ಆತಂಕದಲ್ಲಿ ಉತ್ತರ. ಇವರು ಮಾಡಬೇಕಾದ ಕೆಲಸ, ಇವರು ಏನು ಮಾಡಬೇಕು? ವಿಶ್ವದ ಎಲ್ಲೆಲ್ಲಿ ಈ ಪ್ಯಾಂಡಮಿಕ್ ಬಂದಂಥ ಸಂದರ್ಭಗಳಲ್ಲಿ ಶಾಲೆಗಳ ಪ್ರಾರಂಭ ಆದಾಗ ಅಲ್ಲಿ ಏನೇನಾಗಿದೆ, ದೇ ವಿಲ್ ಹ್ಯಾವ್ ಟು ಟೇಕ್ ಇಟ್ ಟು ಕನ್ಸಿಡರೇಷನ್. ಯುರೋಪ್ ರಾಷ್ಟ್ರಗಳಲ್ಲಿ ಹಲವು ದೇಶಗಳಲ್ಲಿ ಶಾಲೆಗಳ ಪ್ರಾರಂಭ ಆದಮೇಲೆ ಪರಿಸ್ಥಿತಿ ಏನು, ಅಲ್ಲಿ ಬಹುತೇಕ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿದರೂ ಕೂಡ ಅತಿ ಹೆಚ್ಚು ಸೋಂಕು ಪ್ರಸರಣ ಆಗಿದೆ ಅನ್ನುವ ವರದಿಗಳು ಐರೋಪ್ಯ ರಾಷ್ಟ್ರಗಳನ್ನೇ ಇದೆ. ಆದ್ದರಿಂದ ಅವರು ಆತಂಕದಲ್ಲಿದೆ. ಇಂಡಿಯಾದಲ್ಲಿ ಶಾಲೆಗಳು ಅಂದರೆ ದೊಡ್ಡಗಳಾಗಿವೆ. ನೀವು ಖಾಸಗಿ ಬಹುತೇಕ ಬೆಂಗಳೂರಿನ ಶಾಲೆಗಳಲ್ಲಿ ಜಾಗನೇ ಇರಲ್ಲ. ಅಲ್ಲಿ ಕಾಸು ಮಾಡುವ ಒಂದು ಕೇಂದ್ರಗಳಾಗಿವೆ, ದುಡ್ಡು ಮಾಡುವ ಕೇಂದ್ರ ಆಗಿವೆ. ಇದು ಎಜುಕೇಷನ್ ಲಾಬಿ. ಇದು ಈ ಲಾಬಿ ಸರ್ಕಾರವನ್ನು ನಿಯಂತ್ರಿಸ್ತಿದೆಯಾ? ಈ ಲಾಬಿಯ ಒತ್ತಡಕ್ಕೆ ಸುರೇಶ್ ಕುಮಾರ್ ಅವರು ಮಣಿತಾ ಇದ್ದಾರಾ ಅನ್ನುವ ಅನುಮಾನ ಬರುವ ಸ್ಥಿತಿಯಲ್ಲಿದೆ. ಯಾಕೆಂದರೆ ನೀವು ಹೇಳಿದಾಗೆ ಆದಷ್ಟು ಬೇಗ ಶಾಲಾ ಪ್ರಾರಂಭ ಮಾಡಿಬಿಡ್ಬೇಕು. ಒತ್ತಡ ವಾಯ್? ಒಂದು ವರ್ಷ ಹೋಗಲಪ್ಪ, ನಮಗೆ ಮಕ್ಕಳ ಜೀವ ಮುಖ್ಯ, ಅವರ ಬದುಕು ಮುಖ್ಯ. ಒಂದು ವರ್ಷ ಹೋದರೆ ಮತ್ತೆ ಬರೋ ಸಾವು ಬಂದರೆ ಆ ತಂದೆ ತಾಯಿಗಳ ಮನಸ್ಥಿತಿ ಏನಾಗ್ಬೋದು? ಇಂಥದ್ರ ನೀವು ಆಲೋಚನೆ ಮಾಡಿದ್ರೆ ಇಂಥ ಮಾನವೀಯ ಆ್ಯಂಗಲ್ಗಳನ್ನ ಬಿಟ್ಟು ಶಿಕ್ಷಕರ ನೇಮಕ ಮುಗಿದ್ಬಿಟ್ರೆ ಟ್ರಾನ್ಸ್ಫರ್ ಆಗ್ಬಿಟ್ರೆ ಮಾಡಿಬಿಡ್ತೀವಿ. ಅದು ಇಶ್ಯೂ ಅಲ್ಲ ರೀ. ನಿಮ್ಮ ಹಣೆ ಬರ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಇನ್ನೊಂದು ಮಾಡ್ಕೊಳ್ಳಿ. ನಿಮ್ಮ ಸರ್ಕಾರದ ಹಣೆ ಬರೋದು, ಅದನ್ನ ಯಾಕೆ ಜನರ ತಲೆ ಮೇಲೆ ಆಗ್ತೀರಿ? ಪ್ರಶ್ನೆ ಇರೋದು ಕೊರೋನಾ. ಸೆಪ್ಟೆಂಬರ್ ಹೊತ್ತಿಗೆ ಈಗಿನ ನಿರೀಕ್ಷೆ ಪ್ರಕಾರ ಕೊರೋನಾ ಪ್ರಸರಣ ಹೇಗಿರುತ್ತೆ, ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಅದು ಆ ಸೋಂಕು ತಗಲೋ ಪರಿಣಾಮಗಳೇನು, ಮಕ್ಕಳ ಮೇಲೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಸಾವಿನ ಪ್ರಮಾಣ ಎಷ್ಟಿದೆ, ಇನ್ನೊಂದಿದೆ. ಸೊ ಸ್ಕೂಲ್ಗಳ ನಮ್ಮ ಪರಿಸ್ಥಿತಿ ಹೇಗಿದೆ? ನೀವು ಸರ್ಕಾರಿ ಸ್ಕೂಲ್ಗಳು ಅಟ್ಲೀಸ್ಟ್ ಒಂದು ಜಾಗರೂ ಇರುತ್ತೆ ನಮ್ಮ ಕಡೆ ನೋಡೋದು. ಎಲ್ಲ ಕಡೆ ಅದಿಲ್ಲ, ಕಾರ್ಪೊರೇಷನ್ ಸ್ಕೂಲಲ್ಲಿ ಇದೆಯಲ್ಲ ಗೊತ್ತಿಲ್ಲ ನನಗೆ. ಖಾಸಗಿ ಸ್ಕೂಲ್ಗಳು ಇನ್ನೂ ಹಾರಿಬಲ್ ಸಿಚುವೇಷನ್ನಲ್ಲಿವೆ. ಜಾಗ ಇಲ್ಲ, ಇನ್ನೊಂದಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇದು ಮಾಡೋದು ಕಷ್ಟ. ಇಂಥ ಸ್ಥಿತಿಯಲ್ಲಿ ಹ್ಯಾಂಗೆ ಹ್ಯಾಂಡ್ಲ್ ಮಾಡ್ತೀರಿ? ಸೊ ನನಗನ್ನಿಸುವುದು ಇದು ಶೈಕ್ಷಣಿಕ ಲಾಬಿ ಏನಿದೆ, ಆ ಲಾಬಿಯ ಒತ್ತಡಕ್ಕೆ ಈ ಸರ್ಕಾರ ಮಣಿತಾ ಇದೆ ಅಂತ ನನಗನ್ಸುತ್ತೆ. ಅಲ್ಲೇನೆ ಅವರು ಸ್ಟೇಟ್ಮೆಂಟ್ ಮತ್ತೊಂದು ಹೇಳ್ತಾರೆ. ಅವರು ಯಾಕೆ ಅವರಿಗೆ ಅಷ್ಟು ಆತುರ ಇದೆ ಅಂತ ಹೇಳೋದಕ್ಕೆ ಏನಂದರೆ, ಸೆಪ್ಟೆಂಬರ್ ಹೊತ್ತಿಗೆ ಇದರಲ್ಲಿ ಏನು ಜಾಸ್ತಿ ಆದರೆ, ಕೊರೋನಾ ಜಾಸ್ತಿ ಆಗಿಬಿಟ್ರೆ ನಾವು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಳ್ಳಲೇಬೇಕು. ದಿನ ಬಿಟ್ಟು ದಿನ ಶಾಲೆಗೆ ಕಳಿಸೋದು, ಇಂಥದ್ದೇನಾದರೂ ಒಂದು ಶಿಕ್ಷಣ ತಜ್ಞರ ಸಲಹೆ ಪಡೆದು ಮಾಡಬೇಕು ಅಂದರೆ ಅಲ್ಲೂ ಕೂಡ ಅವರು ಹೇಳೋದನ್ನೇ, ನಾವು ಶಾಲೆ ಶುರು ಮಾಡಲೇಬೇಕು ಎಟ್ ಎನಿ ಕಾಸ್ಟ್ ಅನ್ನೋ ಥರದಲ್ಲಿ. ಇದು ನೋಡಿ ಇನ್ನೊಂದು ಹೇಳ್ತಾರೆ.
ಶಾಲೆ ಮತ್ತೆ ಯಾವಾಗ ಆರಂಭವಾಗುತ್ತದೆ ಎಂಬುದನ್ನು ನಿರ್ದಿಷ್ಟವಾಗಲಿ ಈಗಲೇ ಹೇಳಲಾಗದು. ಓಕೆ, ಫೈನ್, ಅಗ್ರಿ, ನಿರ್ದಿಷ್ಟವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಗಮನಿಸಿ ಕೇಂದ್ರ ಸರ್ಕಾರ ನಿರ್ಧಾರ. ನೀವೇನು ಶಿಕ್ಷಣ ನಿಮ್ಗೆ ಸಂಬಂಧಪಟ್ಟಿದ್ದೀರಿ? ನೀವೇನು ಹರಿಯಕ್ಕೆ ಕೂತಿದ್ದೀರಾ ಇಲ್ಲಿ? ಭಜನೆ ಮಾಡೋಕ್ಕೆ ಕೂತಿದ್ದೀರಾ? ರಾಮಭಜನೆ ಮಾಡೋಕ್ಕೆ ಕೂತಿದ್ದೀರಾ ಇಲ್ಲಿ ನೀವು? ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡ್ತೀವಿ ನೀವು ಮಾತಾಡಿ. ಯು ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ನೀವು ಒಂದು ಸ್ಪಷ್ಟವಾದ ಒಂದು ನಿರ್ಧಾರ ತಗೊಂಡು ಆ ನಿರ್ಧಾರ ಯಾಕೆ ತಗೊಂಡಿದ್ದೀವಿ ಅಂತ ಕನ್ವಿನ್ಸ್ ಮಾಡಬೇಕು ಜನರಿಗೆ, ಪೋಷಕರಿಗೆ, ಸಮಾಜಕ್ಕೆ ಅಲ್ವಾ? ಒಂದು ಕಡೆ ಪೋಷಕರು ಏನು ಹೇಳ್ತಾರೆ ಮಾಡ್ತೀವಿ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಏನು ಮಾಡ್ತೀವಿ. ನೀವು ಯಾಕಿದ್ದೀರಪ್ಪ? ನಿಮ್ಮನ್ನು ಯಾಕಪ್ಪ ಕೂಡಿಸಿದ್ದಿಲ್ಲಿ? ವೈ ಯು ಆರ್ ಸಿಟ್ಟಿಂಗ್? ನಿಮಗೆ ಯಾಕೆ ಬೇಕಿದು? ನಿಮಗೆ ಗೊತ್ತಿಲ್ದಿರ ಆಗಿದ್ರೆ ಮುಚ್ಕೊಂಡು ಮನೆಗೆ ಹೋಗಿ ಅಪ್ಪ, ಬಿಟ್ಬಿಟ್ಟು ಡೂ ದ್ಯಾಟ್. ಸುಮ್ಮನೆ ಏನು ಪ್ರಾಮಾಣಿಕತೆ ಹಣೆಪಟ್ಟಿ ಹೊತ್ಕೊಂಡು ಹೋಗ್ಬಿಟ್ಟು ನೀವು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಒಳ್ಳೆಯವನು ಅನಿಸ್ಕೊಬಿಟ್ರೆ ಜಗತ್ತನ್ನು ಉಳಿಸ್ಬೋದು. ನಿಮಗೊಂದು ಸ್ಟ್ಯಾಂಡ್ ಇರಬೇಕು. ಯಾವನಿಗೆ ಸ್ಟ್ಯಾಂಡ್ ಇದೆಯೋ ಅವ್ನು ಜನ ಒಳ್ಳೆಯವರು ಅಂತ ಅನ್ನಲ್ಲ, ವಿರೋಧ ಮಾಡೋರು ಇರ್ತಾರೆ. ನೀವು ಎಲ್ಲರಿಗೂ ಒಳ್ಳೆಯವನಾಗಿರ್ಬೇಕು ಅಂದ್ಕೊಂಡು ನೀವು ರಾಜಕಾರಣ ಮಾಡೋಕ್ಕಾಗಲ್ಲ, ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಳ್ಳೆಗಾಗದೆ ಅಪಾಯಕಾರಿ ಆದ್ದು, ಡೇಂಜರಸ್ ಆದ್ದು. ನಾನು ಒಳ್ಳೆಯವನಾಗಿರಬೇಕು, ಅದಕ್ಕೆ ಎಲ್ಲರೂ ಅವನು ಹೇಳಿದಕ್ಕೂ ಇದಕ್ಕೂ ಏನೋ ಅಂದರಕ್ಕಿ ಮಂಚುವಾಡ ಏನೋ ಒಂದು ತೆಲುಗರಲ್ಲಿ ಹೇಳ್ತಾರಲ್ಲ, ಆ ಸಿಚುವೇಶನ್ ತಂದು ಇಟ್ಬಿಟ್ಟು ಇಟ್ ಈಸ್ ಅಟರ್ ನಾನ್ಸೆನ್ಸ್. ಇಲ್ಲಿ ಹೇಳ್ತಾರೆ ನೋಡಿ ಪರೀಕ್ಷೆ ಬಗ್ಗೆ, ಆಯಿತಾ? ಹೀಗಾಗಿ ಎಲ್ಲವೂ ಯೋಚಿಸಿದಂತೆ ನಡೆದರೆ ಸೆಪ್ಟೆಂಬರ್ ವೇಳೆಗೆ ಶೈಕ್ಷಣಿಕ ಚಟುವಟಿಕೆ ಆರಂಭವಾಗುವುದಕ್ಕೆ ಸಜ್ಜಾಗಬಹುದು ಅಂತ ಒಂದು ಸೂಚನೆ ಕೊಡ್ತಾರೆ. ಅದಾದಮೇಲೆ ಹೇಳ್ತಾರೆ, ಮಕ್ಕಳ ಸುರಕ್ಷತೆಗೆ ಆದ್ಯತೆ ಕೊಟ್ಟು ಪರೀಕ್ಷೆ ನಡೆಸುತ್ತೇವೆ. ಈ ಬಗ್ಗೆ ಪೋಷಕರಲ್ಲಿ ಆತಂಕ ಬೇಡ. ಮಕ್ಕಳ ಸುರಕ್ಷತೆಗೆ ನೀವು ಹೇಗೆ ಆದ್ಯತೆ ಕೊಡ್ತೀರಿ? ಸೋಷಿಯಲ್ ಡಿಸ್ಟೆನ್ಸನ್ನು ಪರೀಕ್ಷಾ ಸಂದರ್ಭದಲ್ಲಿ ಹೇಗೆ ಕಾಪಾಡ್ತೀರಿ? ಅದಕ್ಕೆ ಬೇಕಾದಂಥ ಪೂರ್ವಭಾವಿ ವ್ಯವಸ್ಥೆ ಏನು? ಟೆಲಸ್ ಏನದು ಪೂರ್ವಭಾವಿ ಸುರಕ್ಷೆ ಅಂದರೆ? ಅದು ಯಾವುದೂ ಇಲ್ಲ ನೋಡಿ. ಅವ್ರು ಬರೀ ಇದ್ರ ಬಗ್ಗೆ ಮಾತನಾಡ್ತಾರೆ. ತಾವು ಗಮನಿಸಿ, 18ರಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ. ದ್ವಿತೀಯ PU ಇಂಗ್ಲೀಷ್ ವಿಷಯದ ಪರೀಕ್ಷೆ ಮುಗಿದ ಬಳಿಕ ದ್ವಿತೀಯ PU ಉಪನ್ಯಾಸಕರ ನೇಮಕ ಪ್ರಕ್ರಿಯೆ ಆರಂಭವಾಗಲಿದೆ. ಈಗಾಗಲೇ ದಾಖಲೆ ಪರಿಶೀಲನೆ ಮುಗಿಯುವ ಹಂತಕ್ಕೆ ಬಂದಿದೆ. ಯಾರ ಕಾಲೇಜಲ್ಲಿ ಎಷ್ಟು ನೇಮಕಾತಿ ಅಗತ್ಯ ಇದೆ ಎಂಬುದನ್ನು ಪರಿಶೀಲಿಸಿ ಕೌನ್ಸಿಲಿಂಗ್ ನೇಮಕದ ಬಗ್ಗೆ ಮಾತನಾಡ್ತೀರಿ. ನೀವು ಹೇಳಬೇಕಾದ್ದು ಶಾಲೆಗಳಲ್ಲಿ ಯಾವ ರೀತಿಯ ಸುರಕ್ಷಾ ಕ್ರಮಗಳನ್ನು ಕೈಗೊಂಡಿದ್ರಿ ಅದು ಕನ್ವಿನ್ಸ್ ಮಾಡಬೇಕಾದ್ದು ನಿಮ್ಮ ಕೆಲಸ. ನೀವು ಪರೀಕ್ಷೆ ನಡೆಸಿದ್ರೆ ನೀವು ಒಂದು ಕೊಠಡಿಯ ಒಳಗಡೆ ಎಷ್ಟು ಜನರು ಕೂಡಿಸ್ತೀರಿ? ಅದಕ್ಕೆ ಬೇಕಾದ ಸಿಬ್ಬಂದಿ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯನಾ? ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಪಾಡುವುದು ಹೇಗೆ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ? ಸೊ ಪರೀಕ್ಷೆ ಮುಗಿದ ಮೇಲೆ ಮಕ್ಕಳೆಲ್ಲ ಒಬ್ರಿಗೊಬ್ರು ಸೇರಿ ಮಾತಾಡೋದು ಇನ್ನೊಂದು ಮಾಡೋದು ನಡೀತಿರುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡ್ತೀರಿ? ಈಗ ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಮಾಸ್ಕ್ ಹಾಕೊಂಡು ಹೋಗೋಕ್ಕಾಗಲ್ವಲ್ರಿ? ನೀವು ಈ ರಸ್ತೆಗಳಲ್ಲಿ ಹೋಗಿ ಎಲ್ಲರೂ ನೋಡಿದರೆ ಮಾಸ್ಕ್ ಅನ್ನೋದು ಅವರ ಕಂಠಾಭರಣ ಆಗಿದೆ. ಕಂಠಕ್ಕೆ ಇಲ್ಲಾಕತ್ತಾರೆ ಹಿಂಗೆ. ಯಾವ ಕೇಳೋನು ಯಾನು? ಇವತ್ತೆಲ್ಲ ನೋಡಿದೆ ಯಡಿಯೂರಪ್ಪನ ಸೂಚನೆ ಕೊಟ್ಟಿದ್ದಾರಂತೆ ಮಾಸ್ಕ್ ಬಳಕೆ ಬಗ್ಗೆ ಭಾಳ ಕಟ್ಟುನಿಟ್ಟಾಗಿ. ಯಾವನ್ನು ನೋಡ್ಕೋಬೇಕು? ಎಲ್ಲಿ ನೋಡ್ಕೋಬೇಕು? ಮಾಸ್ಕ್ ಡೇ ಮಾಡ್ತಾರಂತೆ. ನೀವು ಗಮನಿಸಿ, ಇದೆಲ್ಲ ಈ ಹೋಟೆಲ್ ಕಡೆ ಹೋಗಿ, ಈಗ ಹೋಟೆಲ್ಗಳು ಓಪನ್ ಮಾಡಿದ್ದೀರಲ್ವಾ? ನೀವು ಓಪನ್ ಮಾಡಿದ್ಮೇಲೆ ಅಲ್ಲಿ ಹರಟೆ ಹೊಡೆಯೋ ತಾಣಗಳಾಗಿವೆ. ಕಾಫಿ ಕುಡಿದ್ಮೇಲೆ ಅಲ್ಲೇ ಹೋಗಲ್ಲ ಜನ, ಎದುರುಗಡೆ ಗುಂಪು ಕಡೆಗಡೆ ಕೂತಿರ್ತಾರೆ. ಈ ಮಾಸ್ಕನ್ನು ಕಂಠಾಭರಣ ಮಾಡ್ಕೊತಾರೆ. ಯಾವನಾದ್ರು ಬುದ್ಧಿ ಹೇಳೋಕ್ಕೆ ಸಾಧ್ಯ ಇದೆಯೇನ್ರಿ ಇವರಿಗೆ? ಈ ಜನರಿಗೆ ಮೂಲಭೂತವಾಗಿ ಬುದ್ಧಿ ಇಲ್ಲ, ಸರ್ಕಾರಕ್ಕೆ ಬುದ್ಧಿ ಇಲ್ಲ, ತಲೆ ಇಲ್ಲ. ಯಾವ್ಯಾವ ಅಂಗಗಳು ಎಲ್ಲಿರಬೇಕೋ ಅಲ್ಲಿಲ್ಲ. ಹೋಟೆಲ್ಗಳು ಯಾರು ಇದು ಮಾಡಿ ತಡೆಯೋದು? ಹಾಗೆಯೇ ಸ್ಕೂಲ್ಗಳಲ್ಲಿ ನಾಳೆ ಆಗಲ್ಲ ಅಂತ ಹೇಗೆ ಹೇಳ್ತೀರಿ? ಶಿಕ್ಷಣ ಸಂಸ್ಥೆಗಳಲ್ಲಿ ಗುಂಪು ಕೂಡಿ ಮತ್ತೆ ಸ್ಪ್ರೆಡ್ ಆದರೆ ಏನು ಮಾಡ್ತೀರಿ? 4ನೇ ಸ್ಥಾನಕ್ಕೆ ಬಂದಿದ್ದೀವಿ ಈಗ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಸೀರಿಯಸ್ನೆಸ್ಸು. ಮೊದಲೆಲ್ಲ ಹೇಳ್ಕೊಂಡು ಹೋಗ್ಬಿಟ್ರಿ WHO ನಮ್ಮ ಹೊಗಳಿತು, ನಮ್ಮ ಪ್ರಧಾನಿ ಬೆನ್ನು ತಟ್ಟಿದ್ರು, ಇಂಡಿಯಾ ಇಸ್ ದ ಬೆಸ್ಟ್ ಕಂಟ್ರಿ. ಏನ್ರಿ ಅಬ್ಬಬ್ಬ, ಎಲ್ಲ ತಡೆಗಟ್ಟಿಬಿಟ್ವಿ ನಾವು. ವಿಶ್ವವೇ ಭಾರತದೆಡೆಗೆ ನೋಡುತ್ತಿದೆ, ನಾವೇ ವಿಶ್ವದ ಗುರು. ಈಗ ಕೊರೋನಾ ಅಂಚಿನಲ್ಲೂ ನಾವು ವಿಶ್ವದ ಗುರು ಆಗ್ತೀವಿ. 4ನೇ ಪೊಸಿಷನಿಗೆ ಬಂದಿದ್ದೀವಿ. ದ್ಯಾಟ್ ಇಸ್ ದ ಸಿಚುವೇಶನ್. ಶಿಕ್ಷಣ ಇಲಾಖೆಗೆ ಯಾಕೆ ಒಂದು ಪ್ರಜ್ಞೆ ಇಲ್ವಾ ಅನ್ನುವ ಒಂದು ಪ್ರಶ್ನೆ ಹೇಳುತ್ತೆ. ಯಾಕಂದ್ರೆ ಕೆಲವು ಚಾನೆಲ್ಗಳ ಪ್ರಕಾರ ಕೆಲವು ಕಡೆ ಶಾಲೆಗಳು ಕೂಡ ನಡೀತಾ ಇದೆ, ತರಗತಿಗಳು ನಡೀತಾ ಇವೆ ಅಂತ. ಮಕ್ಕಳನ್ನ ಶಾಲೆ ಒಳಗೆ ಕರೆದು ಕೂರಿಸ್ಕೊಂಡು ತರಗತಿಗಳು ಏನ್ ಮಾಡ್ತಾ ಇದೆ ಹಾಗಾದ್ರೆ ಸರ್ಕಾರ? ಇವರಿಗೆ ನಿಯಂತ್ರಣ ಇಲ್ಲ. ಒಂದು ಈ ಶೈಕ್ಷಣಿಕ ಲಾಬಿ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಬಹುತೇಕ ಶಾಸಕರು, ಮಂತ್ರಿಗಳು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವವರಾಗಿದ್ದಾರೆ. ಇದು ನಾವು ಭಾಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಅವರಿಗೆ ಒಂದು ದಂಧೆ, ಅದು ಉಪದಂಧೆನೋ ಮೇನದಂಧೆನೋ ಗೊತ್ತಿಲ್ಲ, ಶಿಕ್ಷಣ ಸಂಸ್ಥೆ ನಡೆಸುವುದೇ ಈ ಶಾಸಕರು, ಮಂತ್ರಿಗಳ, ರಾಜಕಾರಣಿಗಳ ದಂಧೆ ಆಗಿದೆ. ಅವರು ಈಗ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಯಾಕೆ ಅಂದರೆ ಅವರಿಗೆ ನೀವು ಇದೀಗ ಅಂಗಡಿ ತೆರ್ಕೊಬಿಟ್ಟಿದ್ದಾರೆ. ಅದು ಶಿಕ್ಷಣ ಅನ್ನೋದು ಒಂದು ಅಂಗಡಿ ಆಗಿದೆ.
ಅಂಗಡಿ ತೆರ್ಕೊಂಡ ಮೇಲೆ ವ್ಯಾಪಾರ ಆಗಬೇಕು, ವ್ಯಾಪಾರ ಆಗ್ತಿಲ್ಲ. ವ್ಯಾಪಾರ ಆಗೋದಕ್ಕೆ ಏನು ಮಾಡಬೇಕು? ಒತ್ತಡ ಹಾಕ್ತಾರೆ. ಅದು ಕೇವಲ ಸುರೇಶ್ ಕುಮಾರ್ ಮಾತ್ರ ಅಲ್ಲ, ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ, ಅದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಾರೆ. ಎಲ್ಲ ಇಂಥ ವಿಚಾರಗಳಲ್ಲಿ ಪಕ್ಷಭೇದ ಏನಿಲ್ಲ, ಎಲ್ಲ ಕಳ್ಳರು ಸುಳ್ಳರು ಒಂದೇ ಜಗತ್ತಿನಲ್ಲಿ ಒಂದಾಗಿ ಬಂದುಬಿಟ್ಟು ಒತ್ತಡ ಹಾಕ್ತಾರೆ. ಅವಾಗ ಏನಾರು ಮಾಡ್ರಪ್ಪ, ಸ್ಟಾರ್ಟ್ ಮಾಡಿಸ್ರಿ, ಪಾಪ ಕಷ್ಟ ಆಗ್ಬಿಟ್ಟಿದೆ ಅವರಿಗೆ ಅಂತ. ಸೊ ಇವ್ರಿಗೆ ಮಾಡ್ಕೊಂಡ್ರೆ ದುಡ್ಡೇನು ಬಿಚ್ಚಲ್ಲ. ಟೀಚರ್ಗಳಿಗೆ ಏನು ಸಂಬಳ ಕೊಡ್ತಾರೆ ಅಂತ ನನಗೇನು ಅನಿಸಲ್ಲ, ಅಲ್ಲಿರುವ ಆಯಾಗಳಿಗೆ ಇನ್ನೊಬ್ರಿಗೆ ಸಂಬಳ ಕೊಡ್ತಾರೆ ಅಂತ ನನಗೆ ಅನಿಸಲ್ಲ. ಅವ್ರಿಗೆ ಸಂಬಳನೂ ಕೊಡ್ತಿಲ್ಲ ಇವರು, ಮತ್ತು ತಕ್ಷಣ ಪ್ರಾರಂಭ ಮಾಡಬೇಕು ಅಂತ ಪ್ರೆಷರ್ ಹಾಕ್ತಿದ್ದಾರೆ. ಸೊ ಇಲ್ಲಿಗೆ ಶಿಕ್ಷಣ ಇದರದ್ದು ಲಾಬಿಯ ಪ್ರೆಷರ್ ಅನಿಸುತ್ತೆ. ಇದು ಇನ್ನೊಂದು ನಾನು ಹೇಳಬೇಕು ಅನಿಸುತ್ತೆ, ವಿಜಯ ಕರ್ನಾಟಕದಲ್ಲಿ ಒಂದು ಲೇಖನ ಇದೆ, ಅದು ಸುರೇಶ್ ಕುಮಾರ್ ಅವರದ್ದು. ಹಳ್ಳಿ ಮಕ್ಕಳಿಗೂ ಶಿಕ್ಷಣ ಒದಗಿಸಲು ಬದ್ಧ, ಆನ್ಲೈನ್ ಶಿಕ್ಷಣ ಸಾಮಾಜಿಕ ಕಂದಕ ಸೃಷ್ಟಿಸಬಾರದು ಎಂಬುದು ಸರ್ಕಾರದ ನಿಲುವು. ಕಂದಕ ಇದೆ, ಹೊಸದಾಗಿ ಸೃಷ್ಟಿಯಾಗಬೇಕಾಗಿಲ್ಲ. ನೀವು ಆನ್ಲೈನ್ ಶಿಕ್ಷಣ ಈಗ 5ನೇ ತರಗತಿಯ ನಂತರನೇ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಓಕೆ ಫೈನ್. ಬಟ್ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ಇರುವ ಸಮಸ್ಯೆಗಳು, ಮೊದಲನೇದಾಗಿ ಆ್ಯಂಡ್ರಾಯ್ಡ್ ಟೆಲಿಫೋನ್ಗಳು ಅಲ್ಲಿ ಇರಲ್ಲ ಅಲ್ವಾ, ಅವರು ಸಣ್ಣದು ಇವತ್ತಟ್ಟು ಇನ್ನಿಟ್ಕೊಂಡಿರ್ತಾರೆ, ಮಾಡೋಕ್ಕಾಗಲ್ಲ. ಎರಡನೇದು ನೆಟ್ವರ್ಕ್ಗಳೇ ಸಿಗಲ್ಲ. ನೀವು ಬಹುತೇಕ ಮಲೆನಾಡು ಪ್ರದೇಶಗಳಿಗಂತೂ ಹೋದರೆ ನೀವು ನೆಟ್ವರ್ಕ್ ಇರೋದೇ ಇಲ್ಲ. ಮನೆ ಮೇಲೆ ಹತ್ಕೋಬೇಕು, ಮರದ ಮೇಲೆ ಹತ್ಕೋಬೇಕು. ನಾನು ನಮ್ಮ ಊರಿಗೆ ಹೋದ ನೋಡ್ತೀನಿ. ಸೊ ನಾವು ನೆಟ್ವರ್ಕ್ ಸಿಕ್ಕರೆ ಯಾರ್ದಾರು ಫೋನ್ ಬಂತಂದ್ರೆ ಗುಡ್ಡ ಹತ್ಬೇಕು, ಅಥವಾ ಯಾರೋ ಮರದ ಮೇಲೆ ಹತ್ಕೊಬಿಟ್ಟು ಹಲೋ ಹಲೋ, ಅವ್ರು ಯಾರೋ ಹಲೋ ಅಂತಾರೆ. ಈ ಟೈಪ್ನಲ್ಲಿ ನೀವು ಆನ್ಲೈನ್ ಹ್ಯಾಂಗೆ ಮಾಡ್ತೀರಿ? ಇಂಡಿಯಾದ ಗ್ರಾಮಾಂತರ ಪ್ರದೇಶ ಹೇಗಿದೆ ಅನ್ನುವ ಅರಿವು ಇರಬೇಕಲ್ವ ನಿಮಗೆ. 4G ಇದೆಯಾ ಅಲ್ಲಿ, 3G ಇದೆಯಾ, ಏನಿದೆ ಅಲ್ಲಿ, ಬರೆದಿದ್ದಾಗ ಏನು ಮಾಡ್ತೀರಿ ಗೊತ್ತಿಲ್ಲ. ಇದನ್ನು ಹೇಳ್ಬಿಡ್ತಾರೆ. ಇದನ್ನು ನೋಡಿ, ಇದಕ್ಕೂ ಇವ್ರದ್ದು ಈ ಲೇಖನ ಸುರೇಶ್ ಕುಮಾರೇ ಬರೆದಿದ್ದು. ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಬಹುತೇಕ ಮುಗಿದಿದೆ. ಈ ಬಗ್ಗೆ ಹೆಚ್ಚು ಅರಿವಿರುವ ನಗರ ಪ್ರದೇಶದ ಮಧ್ಯಮ ವರ್ಗದ ಮಂದಿ ಈ ಲಾಕ್ಡೌನ್ ವರ್ತುಲದಿಂದ ಇನ್ನೂ ಹೊರಬಂದಂತೆ ಕಾಣುತ್ತಿಲ್ಲ. ಒಂದನೇದಾಗಿ ಇದು ಹೆಚ್ಚು ಅರಿವು ನಗರ ಪ್ರದೇಶದವ್ರಿಗೆ ಮಾತ್ರ ಇದೆ ಅನ್ನೋದು ಅಪಾಯಕಾರಿ ಸ್ಟೇಟ್ಮೆಂಟ್. ಅರಿವು ಗ್ರಾಮಾಂತರ ಪ್ರದೇಶದವರು ಅವರು ಪತ್ರಿಕೆ ಓದ್ತಾರೆ, ಬಟ್ ಅಲ್ಲಿ ತಾಂತ್ರಿಕತೆ ರೀಚ್ ಆಗಿಲ್ಲ, ಅಲ್ಲಿ ಸೌಲಭ್ಯಗಳಿಲ್ಲ, ಅಲ್ಲಿ ಬಡತನ ಇದೆ, ಅವ್ರ ಬದುಕಿನ ಸಮಸ್ಯೆಗಳು ಇದನ್ನು ಹೇಳ್ತಾರೆ. ಲಾಕ್ಡೌನ್ ವರ್ತಲಿಂದ ಇನ್ನೂ ಹೊರಬಂದಂತೆ ಕಾಣುತ್ತಿಲ್ಲ. ಸಕಾರಾತ್ಮಕವಾಗಿರುವುದು ಎಂಬ ಪದ ಇಂದು ನಕಾರಾತ್ಮಕ ಭಾವನೆ ಮೂಡಿಸುತ್ತಿದೆ. ನಕಾರಾತ್ಮಕವೆನ್ನುವುದು ಸಾಂತ್ವನ ನೀಡುತ್ತಿದೆ. ಮಾಧ್ಯಮಗಳಲ್ಲಿ ಭರ್ಪೂರ್ ಮಾಹಿತಿಯಿಂದಾಗಿ ಒಂದು ವರ್ಗದ ಜನರಲ್ಲೇ ಆತಂಕ ಸೃಷ್ಟಿಯಾಗುತ್ತಿದ್ದು, ಇದರಿಂದಾಗಿ ಇಂಡಿಯಾ ಮತ್ತು ಭಾರತದ ನಡುವಿನ ಅಂತರ ಹಿಗ್ಗಿದೆ. ಇಂಡಿಯಾ ಮತ್ತು ಭಾರತದ ನಡುವಿನ ಅಂತರ ಸದಾ ಇದೆ. ಮತ್ತು ಈ ಸರ್ಕಾರ BJP ಇವರೆಲ್ಲ ಇಂಡಿಯಾ ಪರವಾಗಿರುವವರೇ ಹೊರತು ಭಾರತದ ಪರವಾಗಿರುವವರಲ್ಲ. ಅದನ್ನು ಕೃಷಿ ಕ್ಷೇತ್ರದಲ್ಲಿ ಅವರು ಮಾಡ್ತಾ ಇರುವುದೇ ತೋರಿಸ್ಕೊಡ್ತಾ ಇದೆ. ಭೂ ಸುಧಾರಣಾ ತಿದ್ದುಪಡಿ ಏನು ಮಾಡಿದ್ರು, ಹಾಗೆ APMC ಕಾನೂನಿಗೆ ತಿದ್ದುಪಡಿ ತಂದ್ರಲ್ಲ, ಇವೆರಡೂ ಕೂಡ ಇಂಡಿಯಾ ಪರವಾದದ್ದೇ ಹೊರತು ಭಾರತ ಪರವಾದಲ್ಲ. ಆದರೆ ಇವರು ಕುತ್ಕೊಂಡು ಭಾಷಣ ಹೊಡಿತಾರೆ, ಇಂಡಿಯಾ ಭಾರತದ ನಡುವೆ ಇದಾಗ್ತಾ ಇದೆ, ಅಂದರೆ ಗ್ರಾಮಾಂತರ ಪ್ರದೇಶ ನಗರ ಪ್ರದೇಶದ ನಡುವೆ ಕಂದಕ ಹೆಚ್ಚಾಗ್ತಾ ಇದೆ ಅನ್ನೋ ಮಾತಾಡ್ತಾರೆ. ಅರಿವು ನಗರ ಪ್ರದೇಶದವ್ರಿಗೆ ಮಾತ್ರ ಇದೆ ಅಂತ ಅಂತಾರೆ. ಸೊ ಅವರ ಇಡೀ ಈ ಲೇಖನದಲ್ಲಿ ನಾನು ಇಂಥ ಹಲವು ಅಂಶಗಳನ್ನು ಗಮನಿಸಿದೆ. ಆಯಿತಾ. ವೈರಾಣು ಹರಡುವಿಕೆ ತಡೆಗಟ್ಟಲು ಸಾಮಾಜಿಕ ಅಂತರದ ಪ್ರಾಮುಖ್ಯತೆಗಾಗಿ ಜಾರಿಗೆ ತಂದ ಲಾಕ್ಡೌನ್ ಹಲವು ಪರಿಣಾಮಗಳನ್ನು ಕಂಡಿತು. ಎಲ್ಲ ಆರ್ಥಿಕ ಚಟುವಟಿಕೆಗಳ ಬಾಗಿಲು ಮುಚ್ಚಿದವು. ಕೆಳಸ್ತರದ ಜನಜೀವನದ ಮೇಲೆ ತೀವ್ರ ಪರಿಣಾಮವನ್ನುಂಟು ಮಾಡಿತು. ಮಧ್ಯಮ ವರ್ಗದ ಕಥೆಗಳು ಇನ್ನೊಂದು ಮಜಲನ್ನು ಮುಟ್ಟಿದವು. ಮಧ್ಯಮ ವರ್ಗದ್ದು ಅದು ಕಥೆಯಲ್ಲ, ಅದು ವಾಸ್ತವ. ಬರೀ ವಲಸೆ ಕಾರ್ಮಿಕರದ ಕಥೆಯಲ್ಲ ವಾಸ್ತವ. ವಲಸೆ ಕಾರ್ಮಿಕರದ ಕಣ್ಣೀರು, ನಿಟ್ಟುಸಿರು, ಅವರ ದುಃಖ, ಅವರ ಅಸಹಾಯಕತೆ, ಅವರ ಕಾಲುಗಳು ಚರ್ಮಗಳು ಹರಿದೋದ್ವು, ನಡೆದು ಹೋಗ್ತಾ, ಅದು ಕಥೆಯಲ್ಲ. ಆದರೆ ಸುರೇಶ್ ಕುಮಾರ್ಗೆ ಅದು ಕತೆ, ಅಂದರೆ ಜಸ್ಟ್ ಲೈಕ್ ಎ ಫಿಕ್ಷನ್, ವಾಟ್ ಯು ಸೇ. ಸೊ ಇಂಥದ್ದು ಅವರ ಮನಸ್ಥಿತಿಯನ್ನು ಇನ್ನೊಂದು ಕಡೆ ಹೇಳ್ತಾರೆ, ಇಷ್ಟೆಲ್ಲ ಆದರೂ ನಮ್ಮ ಮಕ್ಕಳು ಕಲಿಯುತ್ತವೋ ಇಲ್ಲವೋ ಎಂಬ ಭಯ ನಮ್ಮ ಪೋಷಕರಲ್ಲಿದೆ. ಕಲಿಯುವ ಭಯ ಅಲ್ಲ, ಬದುಕಿನ ಭಯ ಕೂಡ ಇದೆ. ಅದನ್ನು ಇವರು ರಿಕಗ್ನೈಸ್ ಮಾಡಲ್ಲ. ಈಗಲೂ ನಾವು ನಮ್ಮ ಮಕ್ಕಳಿಗೆ ಕಲಿಸದಿದ್ದರೆ ಅವರ ಜೀವನದ ಎಲ್ಲ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಎಂಬ ದೊಡ್ಡ ಆತಂಕ ಹೊರೆ ನಮ್ಮ ಪೋಷಕರಲ್ಲಿದೆ. ಅವಕಾಶ ಕಳೆದುಕೊಳ್ಳುವುದಲ್ಲ, ಬದುಕು, ಜೀವ ಕಳೆದುಕೊಳ್ಳುವುದು, ಅದು ಕೂಡ ಪೋಷಕರಲ್ಲಿದೆ ಅನ್ನೋದನ್ನು ಸುರೇಶ್ ಕುಮಾರ್ ಗುರುತಿಸೋದೇ ಇಲ್ಲ. ನೋಡಿ, ನಗರದ ಸುಶಿಕ್ಷಿತ ಮಧ್ಯಮ ವರ್ಗದವರೇ ಹೆಚ್ಚಾಗಿ ಆಸಕ್ತವಾಗಿರುವ ಪ್ರಸ್ತುತ ಆನ್ಲೈನ್ ಶಿಕ್ಷಣದ ಝೇಂಕಾರ ನಗರದ ಶಾಲೆಗಳಲ್ಲಿ ಇನ್ನೂ ಸಾಕಷ್ಟು ಕಾಲ ಮಾರ್ಧನಿಸಲಿದೆ. ಇವರು
ಏನೋ ಇದರಲ್ಲಿ ಪ್ರತ್ಯೇಕವಾಗಿ ನಿಂತ್ಕೋತಾರೆ. ಆನ್ಲೈನಿಗೆ ಬಂದಾಗ ಅಲ್ಲಿ ಮಾರ್ಧನಿಸುತ್ತೆ, ಇವರು ಮಾಡ್ತಾರೆ ಅಂತ. ಅದರ ಜೊತೆಗೆ ಇಡೀ ಅವರ ಮನಸ್ಥಿತಿ ಇಂಡಿಯಾದ ಪರವಾಗಿದೆ ಅನ್ನೋದನ್ನು ಅವ್ರು ಪ್ರೂವ್ ಮಾಡ್ತಾರೆ, ಭಾರತದ ಪರವಾಗಲ್ಲ. ಅಂದರೆ ನಗರ ಪ್ರದೇಶದ ಜನರ ಆದರೆ ಹೇಳೋದೇನೋ ಹಳ್ಳಿಗೂ ಶಿಕ್ಷಣ ಒದಗಿಸಲು ಬದ್ಧ. ಮೊದಲು ಈ ಕೊರೋನಾ ಅನ್ನುವ ಸ್ಥಿತಿಯಲ್ಲಿ ಏನು ಮಾಡಬೇಕು ಹೇಳ್ರಯ್ಯ ಅಂತ ಅಂದರೆ ಅವರು ಹೇಳಲ್ಲ. ನೋಡಿ, ಇನ್ನೊಂದು ಮಾತು ಹೇಳ್ತಾರೆ ಅವರು, ಕೇವಲ ಸಾಂಪ್ರದಾಯಿಕ ತರಗತಿಗಳಲ್ಲಾಗಲಿ ಇಲ್ಲವೇ ಯಾವುದೇ ಮೊಬೈಲ್, ಐಪ್ಯಾಡ್, ಕಂಪ್ಯೂಟರ್ನಂಥ ಸಾಧನಗಳ ಮೂಲಕವಾಗಲಿ ಮಗುವಿನ ಕಲಿಕೆ ಸಂಪೂರ್ಣವಾಗುವುದಿಲ್ಲ. ಐ ಅಗ್ರಿ ಫಾರ್ ದ್ಯಾಟ್. ಅದು ನಂದೇನು, ಅದಕ್ಕೆ ಆಕ್ಷೇಪ ಇಲ್ಲ. ಅಂತೆಯೇ ಆಡಳಿತ ಯಂತ್ರವು ನಮ್ಮ ಮಕ್ಕಳ ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆಯನ್ನು ಪರಿಗಣಿಸಿ ಅವರಿಗೆ ಸುರಕ್ಷಿತ ಕಲಿಕೆಯ ವಾತಾವರಣಿಸುವ ಜವಾಬ್ದಾರಿ ಹೊಂದಿದೆ. ಮೊದಲು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಕಲ್ತ್ಕೊಳ್ಳಿ ಸ್ವಲ್ಪ. ಅದ್ರ ಬಗ್ಗೆ ಮಾತನಾಡಿ. ಉಳಿದೆಲ್ಲ ಇಲ್ಲಿ ಬಂದ್ಕೊಂಡು ಇಲ್ಲಿ ರಾಮ ಭಜನೆ ಮಾಡೋ ಅಗತ್ಯ ಇಲ್ಲ ನಮಗೆ, ಅಲ್ವಾ? ಪ್ರವಚನಗಳ ಅಗತ್ಯ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಮಾಡ್ತಾ ಇಲ್ಲ, ಸಂಪೂರ್ಣವಾಗಿ ಒತ್ತಡಕ್ಕೆ ಮಣಿತಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುರೇಶ್ ಕುಮಾರ್ ಅವರ ಈಗಿನ ಕೆಲವು ಹಾಸ್ಯಾಸ್ಪದ ಹೇಳಿಕೆಗಳೇನಿವೆಯಲ್ಲ, ಅದು ಈ ಖಾಸಗಿ ಲಾಬಿಯ ಒತ್ತಡದಿಂದಾಗಿಯೇ ಬಂದಿರುವಂಥದ್ದು ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕಂದರೆ ನಾಳೆ ಶಾಲೆ ಶುರು ಆದರೆ ಇವಾಗಿನ ಪೊಲಿಟಿಷಿಯನ್ಗಳಿಗೆ ನಾವು ಒಂದು ಮಾಸ್ಕ್ ಹಾಕೋಬೇಕು, ಗುಂಪಲ್ಲಿರಬಾರ್ದು ಅನ್ನೋ ಪ್ರಜ್ಞೆ ಇಲ್ಲ. ನಾಳೆ ಆಯ್ತಲ್ರಿ, ಪರಮೇಶ್ವರ್ ನಾಯ್ಕ ನಿನ್ನೆ ಅದು ಎಷ್ಟು ಜನ ಬಂದಿದ್ದಾರೆ. ಆರೋಗ್ಯ ಸಚಿವರಿದ್ದಾರೆ, ಆರೋಗ್ಯ ಸಚಿವರು ಸಿದ್ದರಾಮಯ್ಯ ಒಂದು ಮೂಗಿ ಹಾಕೊಂಡ, ಉಳಿದವರೆಲ್ಲ ತಳ್ಳಾಟ ನಡೀತಾ ಇದೆ. ಅದನ್ನು ಅಟ್ಲೀಸ್ಟ್ ಈ ನಾಯಕರಾದರೂ ಹೇಳಬೇಕು. ಇನ್ನೊಂದು, ಅದಕ್ಕೆ ತಹಶೀಲ್ದಾರರು ಕಂಪ್ಲೇಂಟ್ ಕೊಟ್ಟರು, ಪೊಲೀಸರು ಕಂಪ್ಲೇಂಟ್ ತಗೊಂಡ್ರಪ್ಪ ಅಂತ ಹೇಳಿದ್ರೆ ತಗೋತಾ ಇಲ್ವಂತ. ಈ ಸ್ಥಿತಿಯಲ್ಲಿದ್ದೀವಿ ನಾವು. ಆಮೇಲೆ ಮತ್ತೊಂದು ನಿಮ್ಮ ಹತ್ರ ಪ್ರಸ್ತಾಪ ಮಾಡಬೇಕಾಗಿರೋದು ಏನಂದರೆ, ICMR ಒಂದು ರಿಪೋರ್ಟ್ ಕೊಡ್ತು, ನವೆಂಬರ್ ಹೊತ್ತಿಗೆ ಪೀಕ್ಗೆ ಹೋಗುತ್ತೆ ಅಂತ. ಆಗಸ್ಟ್ ಅಲ್ಲ, ಇದು ಲಾಕ್ಡೌನ್ ಕಾರಣಕ್ಕಾಗಿ ಇದು ಸ್ವಲ್ಪ ಮುಂದೆ ಹೋಗ್ತಾ ಇದೆ ಅಂತ. ಸಂಜೆ ಹೊತ್ತಿಗೆ ಆ ರಿಪೋರ್ಟನ್ನು ವಾಪಸ್ ತಗೊಂಡ್ಬಿಡ್ತದ್ದು. ನಾನು ಹಾಗೆ ಹೇಳಿಲ್ಲ ಅಂತ ಒಂದು ಸ್ಪಷ್ಟನೆ ಕೊಟ್ಟಿತ್ತು. ಅದು ಹಾಗೆ ಹೇಳಿಲ್ಲ, ಸುಮ್ಮನೆ ಇದ್ರ ಕಾರಣಕ್ಕಾಗಿ ಮುಂದೆ ಹೋಗ್ತಾ ಇದೆ, ಹೋಗಬಹುದೇನೋ ಅದು ಅಂತ ಹೇಳಿದೆ ಅಂತ. ಅಂದರೆ ಇಲ್ಲಿ ಏನು, ಅದು ಒಂದು ಪೊಲಿಟಿಕಲ್ ಪ್ರೆಷರ್. ಈ ಥರದ ಪೊಲಿಟಿಕಲ್ ಪ್ರೆಷರ್ ಇದ್ರ ಮೂಲಕ ಭಯ ಉಂಟಾಗುತ್ತೆ ಮತ್ತು ಸರ್ಕಾರದ ಇಮೇಜ್ ಹಾಳಾಗುತ್ತೆ ಅನ್ನುವ ಕಾರಣಕ್ಕಾಗಿ ಯಾರೋ ಸರ್ಕಾರದ ಉನ್ನತ ಮಟ್ಟದಲ್ಲಿರೋರು ಪ್ರೆಷರ್ ಹಾಕಿದ್ದಾರೆ. ಆ ಪ್ರೆಷರ್ ಹಾಕಿದ್ಮೇಲೆ ಇನ್ನೇನು ಮಾಡಬೇಕು, ಆ ಹೇಳಿಕೆಯನ್ನು ವಾಪಸ್ ಕೊಡಬೇಕು. ಹಂಗೆ ಹೇಳಿದೆ ಹಿಂಗೆ ಹೇಳಿದೆ ಅಂತ ಒಂದು ಕ್ಲಾರಿಫಿಕೇಷನ್ ಕೊಡಬೇಕು. ಹೇಳಿಕೆ ಕೊಟ್ಟಾಗ್ಬಿಟ್ಟಿದೆ. ಬಟ್ ಇಂಥ ಒತ್ತಡದಿಂದಾಗಲಿ ಕೊಟ್ಟ ಹೇಳಿಕೆಯನ್ನು ವಾಪಸ್ ಪಡೆಯೋದ್ರಿಂದಾಗಲಿ ವಾಸ್ತವ ಸ್ಥಿತಿ ಬದಲಾಗಲ್ಲ ಅಲ್ವಾ? ವಾಸ್ತವ ಸ್ಥಿತಿಯನ್ನು ಎದುರಿಸಲೇಬೇಕಾದ, ತಪ್ಪಿಸ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ. ಬಟ್ ವಾಸ್ತವ ಕರಾಳವಾಗಿದೆ. ಅದರ ಕರಾಳತೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಸುರೇಶ್ ಕುಮಾರ್ ಈ ಲೇಖನದಲ್ಲಿ ನೋಡಿದೆ, ಮಾಧ್ಯಮಗಳು ಅತಿಯಾಗಿ ಇದನ್ನು ರಂಜಿಸಿವೆ ಅನ್ನೋ ರೀತಿ ಮಾಡ್ತಿವೆ. ನಾನೇನು ಸುಳ್ಳು ಅಂತೀರ, ಮಾಧ್ಯಮಗಳು ಭಯ ಹುಟ್ಟಿಸುವ ಕೆಲಸವನ್ನು ಮಾಡ್ತಿದೆ. ಆದರೆ ಪರಿಸ್ಥಿತಿಯೂ ಭಯ ಹುಟ್ಟುವ ಆಗಿದೆ. ಯಾವ ಮಾಧ್ಯಮಗಳು ಮಾಡೋದು ಕೆಲವೊಮ್ಮೆ ಬಹಳ ಎಕ್ಸಾಗ್ರೇಷನ್ ಇರ್ಬೋದು, ಆ ಎಕ್ಸಾಗ್ರೇಷನ್ ರೀತಿಯಲ್ಲಿ ಇಲ್ಲದೆ ಇರ್ಬೋದು, ಆ ಹಂತದಲ್ಲಿ. ಬಟ್ ದೆರ್ ಇಸ್ ಸಮಥಿಂಗ್ ಸೀರಿಯಸ್, ಐ ವಿಲ್ ಟೆಲ್ ಯು. ಎಸ್, ಸುರೇಶ್ ಕುಮಾರ್ ಅಂಥವರು ಈಗಿನ ನೀವೇನು ಪ್ರಸ್ತಾಪ ಮಾಡಿದ್ರಲ್ಲ ಅಂಥ ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಬೇಕೆ ಹೊರತು ಲಾಬಿಗೆ ಮಣಿಯೋದು ಆಮೇಲಿಂದು. ಈ ವಾಸ್ತವತೆ, ಗ್ರಾಮೀಣ ಭಾರತದ ವಾಸ್ತವತೆ, ಅಲ್ಲಿನ ಮಕ್ಕಳ ಪರಿಸ್ಥಿತಿ, ಅಲ್ಲಿನ ಶಾಲೆಗಳ ಪರಿಸ್ಥಿತಿ, ಇದನ್ನು ಅರ್ಥ ಮಾಡ್ಕೊಳ್ಳದೆ ಬೇರೆ ಏನೋ ಭ್ರಮಾಲೋಕ ಸೃಷ್ಟಿಸೋದು ಇಂಥವರಿಗೆ ಶೋಭೆ ತರೋದಿಲ್ಲ ಅಂತ. ಹೌದು, ಒಂದನೇದು ನಿಜವಾದ ಶಿಕ್ಷಣ ಇವರಿಗೆ ಎಲ್ಲರಿಗೂ ದೊರಕಬೇಕಾಗಿದೆ. ಯಾಕೆಂದರೆ ಇವರಿಗೆ ಶಿಕ್ಷಣದ ವ್ಯಾಖ್ಯೆಯನ್ನೇ ತಪ್ಪು ವ್ಯಾಖ್ಯಾನ ಮಾಡುವ ಜನ. ಆದ್ದರಿಂದ ಶಿಕ್ಷಣದ ವ್ಯಾಖ್ಯೆಯನ್ನೇ ತಪ್ಪಾಗಿ ಮಾಡುವವರು ಶಿಕ್ಷಣದ ಬಗ್ಗೆ ತಪ್ಪು ಅಭಿಪ್ರಾಯನೇ ಹೊಂದಿರ್ತಾರೆ. ದಟ್ ಇಸ್ ಅ ಮೇಜರ್ ಥಿಂಗ್. ಅವ್ರಿಗೆ ವಾಸ್ತವದ ಅರಿವಿರಲ್ಲ, ವಿಚಿತ್ರ ಭ್ರಮೆಗಳಲ್ಲಿ ಬದುಕಿರ್ತಾರೆ, ವಿಚಿತ್ರ ಆದರ್ಶ ಅಂದುಕೊಂಡಿದ್ದೇನೆ ಅಂದ್ಕೋತಾರೆ, ಅದೇ ರೀತಿ ಬದುಕಿರ್ತಾರೆ. ಅದಲ್ಲ, ವಾಸ್ತವದ ಜೊತೆ ಮುಖಾಮುಖಿ ಆಗಬೇಕು. ಶಿಕ್ಷಣ ಸಚಿವರು ವಾಸ್ತವದ ಜೊತೆ ಮುಖಾಮುಖಿ ಆಗಬೇಕು, ಅದು ಭ್ರಮೆಗಳ ಜೊತೆ ಅಲ್ಲ, ಅಥವಾ ಯಾವುದೋ ಒತ್ತಡಕ್ಕೆ ಮಣಿಯುವ ರೀತಿ ಅಲ್ಲ. ನೀವು ಒತ್ತಡಕ್ಕೆ ಮಣಿಯಲ್ಲ ಅನ್ನುವ ಒಂದು ದಾಷ್ಟ್ಯ ಬೇಕು. ಶೈಕ್ಷಣಿಕ ಲಾಬಿ ಮಣಿಯಲ್ಲಪ್ಪ ನಾನು ಅಂತ ಹೇಳಬೇಕು. ಆದರೆ ಪಾಪ ಅವ್ರಿಗೆ ಬೇಜಾರಾಗುತ್ತೆ, ನಾವು ಇವ್ರಿಗೆ ಬೇಜಾರಾಗ್ತಾನೆ, ಯಡಿಯೂರಪ್ಪನವ್ರಿಗೆ ಬೇಜಾರಾಗುತ್ತೆ, ನಾ ಇನ್ನೊಬ್ರಿಗೆ ಬೇಜಾರಾಗುತ್ತೆ ಅಂದ್ಕೊಂಡು ನೀವು ಬಿಹೇವ್ ಮಾಡ್ತಾ ಹೋದರೆ ಅದಕ್ಕೆ ಬೆನ್ನೆಲುಬು ಬಿಲ್ದಿದ್ದವ್ರು ಬಿಹೇವಿಯರ್ ಅಂತ. ಭಾಳ ಜನ ಬೆನ್ನೆಲುಬು ಬಿಲ್ದಿದ್ರೆ ಏನು ಮಾಡೋಕ್ಕಲ್ಲ, ಬೆನ್ನು ಎಲುಬು ಇರಬೇಕು. ಬಟ್ ನಮ್ಮ ಶಿಕ್ಷಣ ಸಚಿವರಿಗೆ ಬೆನ್ನೆಲುಬು ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದಕ್ಕೆ ಆ ರೀತಿ ಒಂದು ಸಲ ನೀವು ಹೇಳೋದು ಒಳ್ಳೇದು ಅನಿಸುತ್ತೆ, ಇನ್ನೊಬ್ರು ಹೇಳಿದ್ರು ಒಳ್ಳೇದು ಅನಿಸುತ್ತೆ. ಅವ್ರು ಕರೆದ್ರೆ ಅವ್ರ ಜೊತೆ ಹೋಗ್ಬಿಡೋದು, ಇವ್ರು ಕರೆದ್ರೆ ಇವ್ರ ಜೊತೆ ಹೋಗ್ಬಿಡೋದು. ಅವರು ರಾತ್ರಿ ಬಾರೆ ಅಂದರೆ ಅವ್ರ ಜೊತೆ ಮಲ್ಕೊಬಿಡೋದು, ಇವ್ರು ಬಾರೆ ಅಂದರೆ ಇವ್ರ ಜೊತೆ ಮಲ್ಕೊಬಿಡೋದು. ಇದು ಅಡ್ಮಿನಿಸ್ಟ್ರೇಷನ್ನ ವಿಧಾನ ಅಲ್ಲ. ಆದ್ದರಿಂದ ಇದ್ರ ಒಟ್ಟಾರೆಯಾಗಿ ಶಿಕ್ಷಣ ಕ್ಷೇತ್ರವನ್ನು ಅಪಾಯಕ್ಕೆ ಸಿಗಿಸ್ತಿದ್ದಾರೆ ಅವರು. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಡ್ತಾ ಇದ್ದಾರೆ.
ಪೋಷಕರ ಆತಂಕದ ಜೊತೆ ಭಯ ಜೊತೆ ಚೆಲ್ಲಾಡ್ತಿದ್ದಾರೆ. ಇದಕ್ಕೆಲ್ಲ ಒಂದು ಆದರ್ಶದ ಒಂದು ಲೇಪವನ್ನು ಅವ್ರು ಹಾಕ್ತಿದ್ದಂಗೆ ಕಾಣುತ್ತೆ. ಬಟ್ ಇಟ್ಸ್ ಲಾಂಗ್. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ನಮಗೂ ಧನ್ಯವಾದ. ಯಾಕೆ ಪ್ರಿಯ ವೀಕ್ಷಕರೇ, ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಾನು ಗೌಡ್ರು ಮಾತಾಡ್ತೀವಿ. ಶುಭವಾಗಲಿ ಎಲ್ಲರಿಗೂ ಕೂಡ. ನಮಸ್ಕಾರ.